ಆದ್ರೂ ನಿಮ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಇಲ್ಲ ಕಣೋ. ಬೆಲೆನೇ ಇಲ್ಲ. ಏಯ್ ತೆಗಿ ಹಾಕಮ್ಮ. ಬೆಲೆನೇ ಇಲ್ಲ. ಥ್ಯಾಂಕ್ ಯು. ಹೆಂಗೈತೆ ಅವ್ನಿಗೆ ನಾನು ಬರ್ತಾಯಿಲ್ಲ, ನಾನು ತರಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಈ ವಿಡಿಯೋದು ಇಂಟ್ರೋ ನಾನು ಶೂಟ್ ಮಾಡೇ ಇಲ್ಲ, ಯಾಕಂದರೆ ನಮ್ಮ ಮನೆಯವ್ರಿಗೆ ಇದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ನಾನು ಮಾಡಿಸಿದ್ದು ನಮ್ಮ ಫ್ರೆಂಡ್ಸ್ನೆಲ್ಲ ಕರೆಸಿ. ಮಿಡ್ ನೈಟ್ 12ಗೆ ಪಾಪ ಮೈಸೂರಿಂದ ಅವರು ನಮ್ಮನೆ ತನಕ ಬಂದಿದ್ರು, ತುಂಬ ರಿಸ್ಕ್ ತಗೊಂಡು. ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಈ ವಿಡಿಯೋ ತುಂಬ ಶಾರ್ಟ್ ಆಗಿದೆ, ನನ್ನ ಮೆಮೊರೀಸ್ಗೋಸ್ಕರ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮುಂದಕ್ಕೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನೋಡಿ. ಗಾಡಿಗಳು ಬರ್ತಾವಲ್ಲಪ್ಪ ಇಷ್ಟೊತ್ತಲ್ಲಿ ಅಂತೀನಿ ನಾನು. ಖುಷಿ ಆಯ್ತಾ? ಅಲ್ಲ ಗೊತ್ತಿತ್ತಾ ನಿಮ್ಗೆ? ಗೊತ್ತಿತ್ತಾ? ಹಾಯ್ ಹಾಯ್ ಅನ್ನಿ, ಹಾಯ್ ಅನ್ನಿ, ಹಾಯ್ ಮಧು, ಹಾಯ್. ಮಗ ಎಲ್ಲಿ? ಗೊತ್ತಿತ್ತಾ? ಗೊತ್ತಿತ್ತಾ? ಗೊತ್ತಾಯ್ತಾ? ಹೆಂಗೆ ನಾನು ಆಯ್ ಸನ್ ಆದ್ರೂ ನಿಮ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಇಲ್ಲ ಕಣೋ. ಮತ್ತೆ ಮಮ್ಮಿ ಹೇಳ್ತು ಅಂತ ಬಂದಿದ್ದೆ ಅಷ್ಟೇ. ಏನ್ ಮಾಡ್ತೀರಾ ಪಾಪ, ದೂರದಿಂದ ಬಂದಿದ್ದೀರಾ, ಬೈಯಂಗಿಲ್ಲ. ಏನ್ ಮೇಡಮ್ ಬೈಯಂಗಿಲ್ಲ ಪಾಪ. ಇವರು ನಿದ್ರೆ ಪ್ರಿಯರು ಇವರು. ನಾಳೆ ರಜಾ ಅಂತ ಬಂದಿರೋದು ಅವ್ರು, ಇಲ್ಲಂದ್ರೆ ಬರ್ತಾ ಇರ್ಲಿಲ್ಲ. ಬಕ್ರೀದು, ಅದಕ್ಕೋಸ್ಕರ ಬಂದಿರೋದು. ನೋಡಿ ಅವ್ರು ಬಮ್ಮ ನೇರಳೆ ನುಡಿತಾವ್ರೆ. ನೀವು ನನಗೆ ಇಲ್ಲಿ ನೋಡಿ, ಇಲ್ಲಿ ಪಬ್ಜಿ ಆಡೋದಕ್ಕೆ ಅಂತಾನೆ ಸ್ಲೇಟ್ ತಗೊಂಡಿದ್ದಾನೆ ಇವನು. ನೋಡಿ ಇಲ್ಲಿ ಎಷ್ಟು ಅಗ್ಲ ಐತೆ, ಶಿಸ್ತಿನ ಕೈ ಅಗ್ಲ ಇರೋದಕ್ಕೂ ಮೊಬೈಲ್ಗೂ ಸರ್ರಿ ಆಗಿದೆ. ನೋಡಿ ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ಇಲ್ಲಿ ಮೊಬೈಲ್ ಆಡಿ ಇಟ್ಕೊಂಡಿದ್ದು ಪಬ್ಜಿ ಆಡೋದಂತೆ. ಎಲ್ಗಮ್ಮ? ನಮ್ಮ ಅಣ್ಣನ ಹೆಂಡತಿಗೆ ಪಾಪು ಆಗಿದೆ. ಪಾಪುಗೆ ಏನಾದರೂ ಗಿಫ್ಟ್ ಕೊಡಬೇಕು, ಅದು ತುಂಬಾ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಾಗ ನನಗೆ ಸಿಕ್ಕಿದೆ ಹಿಮಾಲಯ ಅವರ ಪ್ರಾಡಕ್ಟ್ಸ್. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಪ್ಯಾಕೇಜಿಂಗ್ ತುಂಬಾ ಕ್ಲೀನ್ ಆಗಿದೆ, ಸ್ಮೂತ್ ಎಡ್ಜಸ್ ಇದೆ, ಶಾರ್ಪ್ ಎಡ್ಜಸ್ ಇಲ್ಲ. ಯೂಸ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇಂಗ್ರೀಡಿಯೆಂಟ್ಸ್ ಮತ್ತೆ ಕ್ಲೈಮ್ಸ್ ಎಲ್ಲ ಕ್ಲಿಯರ್ ಆಗಿ ವಿಸಿಬಲ್ ಇದೆ ಪ್ಯಾಕೇಜ್ ಮೇಲೆ. ಆದ್ರೆ ನನಗೆ ಇಂಪ್ರೆಸ್ ಆಗಿದ್ದು ಪ್ಯಾಕೇಜಿಂಗ್ ಅಲ್ಲ, ಅದರ ಥಾಟ್ ಪ್ರೋಸೆಸ್. ನಿಮ್ಗೂ ಗೊತ್ತಲ್ವಾ, ನಾವು ನೇಚರ್ ಲವರ್ಸ್, ಸೊ ಸಸ್ಟೈನಬಿಲಿಟಿ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರುತ್ತೆ. ನನ್ನ ಹೆಂಡತಿ ಹಿಮಾಲಯ ಪ್ರಾಡಕ್ಟ್ಸ್ ನ ಗಿಫ್ಟ್ ಮಾಡಬೇಕು ಅಂತಂದಾಗ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ಈ ಹೊಸ ಪ್ಯಾಕೇಜಿಂಗ್ ಇಂದ 1 ವರ್ಷದಲ್ಲಿ 100 ಟನ್ಸ್ ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಆಗುತ್ತೆ ಗೊತ್ತಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈ ಪ್ರಾಡಕ್ಟ್ಸ್ ನೇ ಕಂಪ್ಲೀಟ್ ಆಗಿ 5 years ಯೂಸ್ ಮಾಡಿದ್ರೆ 500 ಟನ್ಸ್ ಪ್ಲಾಸ್ಟಿಕ್ ಯೂಸೇಜ್ ನ ರಿಡ್ಯೂಸ್ ಮಾಡಬಹುದು. ಒಳ್ಳೆ ಇನಿಷಿಯೇಟಿವ್ ಅಲ್ವಾ? ಪೇರೆಂಟಿಂಗ್ ಅಂದ್ರೆ ಜಸ್ಟ್ ಮಕ್ಕಳನ್ನ ಕೇರ್ ಮಾಡೋದಲ್ಲ, ಅವರ ಫ್ಯೂಚರ್ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮಿಬ್ರಿಗೂ ಪರ್ಸನಲಿ ತುಂಬಾ ಮೀನಿಂಗ್ಫುಲ್ ಅನ್ಸಿದ್ದು ಇದೇ ವಿಚಾರ. 500 ಟನ್ಸ್ ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಆಗುತ್ತೆ ಅಂದ್ರೆ ಅದು ಖುಷಿ ವಿಚಾರನೇ ಅಲ್ವಾ? ನೀವು ನ್ಯೂ ಪೇರೆಂಟ್ಸ್ ಆಗಿದ್ರೆ ಅಥವಾ ಫ್ಯೂಚರ್ ಅಲ್ಲಿ ಪೇರೆಂಟಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಹಿಮಾಲಯ ಬೇಬಿ ಕೇರ್ ಪ್ರಾಡಕ್ಟ್ಸ್ ನ ಖಂಡಿತ ಚೆಕ್ ಮಾಡಿ. ನ್ಯಾಚುರಲ್ ಒರಿಜಿನಲ್ ಇಂಗ್ರೀಡಿಯೆಂಟ್ಸ್, ಬೇಬಿ ಫ್ರೆಂಡ್ಲಿ ಕೇರ್ ಮತ್ತು ಟ್ರಸ್ಟೆಡ್ ಬ್ರ್ಯಾಂಡ್ ಎಲ್ಲ ಒಂದ್ರಲ್ಲಿ ಸಿಗ್ತಾ ಇದೆ. ಬರದ್ ಬಂದ್ರಿ 12 ಗಂಟೆ ಬರ್ಬೇಕು ತಾನೆ. 12 ಗಂಟೆಗೆ ನಾಳೆ ಬರ್ತಡೆ, ನಾವು ಬಂದ್ರೆ ನೋಡ್ಕೋಕೆ ಬರ್ತಡೆ ಬಂದಿದೆ ಅಂತ ಖುಷಿ ಆಗಿದ್ಯಾ? ಬರ್ತಡೆಗೆ ನಾವೆಲ್ಲ ಬಂದಿರೋದು ಬಂದ್ರಿ ಹಿಂಗೆ ಹೋಯ್ತೀವಿ ಕೋಟೆಗೆ. ಏನೋ ಪಾಪ ದೂರ ಬಂದವ್ರೆ, ಸತ್ಕಾರ ಮಾಡೋಣ. ಅಣ್ಣ ಕೇಕ್ ನೀವೇ ತರಿಸಿದ್ರೆ ಅಂತ ಕೇಕ್ ಅದೇ ಪಬ್ಜಿ ಅವರೆಲ್ಲ ಬಾಯ್ಸ್, ಬಾಯ್ಸ್ ಆಲ್ವೇಸ್ ಬಾಯ್ಸ್. ಏ ಇವ್ನು ಬಾಯ್ ತೋರ್ಸು ಪಾಪ. ಅವರು ನಿದ್ದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ನೋಡಿ ಇಲ್ಲಿ ಇದ್ಯಾವ್ದೋ ತಟ್ಟೆ ಹಿಡ್ಕೊಂಡ್ ಕೂತಾವ್ ನೀವನು. ದೊಡ್ಡದಾಗ ಹೊಡೆಯೋ ತರ ಹೋಯ್ತಾನೆ, ಮೊದ್ಲೇ ಸೊತೈತಾನೆ. ನೆಕ್ಸ್ಟ್ ಇನ್ನೆಲ್ಲ ಮೂವಿನೇ ನೋಡೋದು. ನೋಡಿ ಇಲ್ಲಿ ಝೋನ್ ಒಳಗಡೆ ಹೋಗೋ, ಆಚೆ ಹೋಯ್ತಾ ಇದಿಲ್ಲ ಇಲ್ಲಿ. ಫಸ್ಟ್ ಸೊತೋಗ್ಬಿಡ್ತಾನೆ. ಏನ ಏನಾಗಲ್ಲ, ಅದೆಲ್ಲ ತೋರ್ಸು, ನೀನ್ ಕಾಪಿರೇಟ್ ಬರಲ್ಲ. ನಿನ್ ತೋರ್ಸು ಕಾಪಿರೇಟ್ ಬರ್ತದಾ? ಏನೋ ಏನಂತ ನನ್ ಗಂಡ ಅಂತ. ಮೇಡಮ್ ನಿಮ್ ಗಂಡ ತೋರ್ಸಿ ಅನ್ಕೋತೀರಾ ನೀವು? ನಾನೇನು ಅನ್ಕೊಳ್ಳಲ್ಲ, ಏನೇನ್ ಬೇಕೆಲ್ಲ ತೋರ್ಸ್ಕೊಳ್ಳಿ. ಝೂಮ್ ಎಲ್ಲ ತೋರಿಸ್ತಾ ಇದೀನಿ, ನಿದ್ದೆ ಗಂಡು ಪಾಪ ಅವ್ನಿಗೆ. ಮಮ್ಮಿ ಹೋಗಿ ಕೇಕ್ ಮತ್ತೆ 5 ನಿಮಿಷ ಐತೆ. ಈ ಮೂತಿನ ದಟ್ಕಳಿ ಕಡೆ ಹೋದ್ರೆ ನೋಡಿರ್ತೀರಾ, ನೋಡಿ ಇವ್ನ ದಟ್ಕಳಿ ಕಡೆ ಹೋದ್ರೆ ನೋಡಿರ್ತೀರಾ. ಒಳ್ಳೆ ಬಿಸ್ನೆಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನ್ ಬಿಸ್ನೆಸ್ ಅಂತ. ಬಿಸ್ನೆಸ್ ಮನ್ ಇವನು.
ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಲವ್ ಫಸ್ಟ್ ನಾವ್ ವಿಶ್ ಮಾಡಿದ್ ಕಣಲ್ಲ. ಇಲ್ಲ ಫ್ರೆಂಡ್ಸ್ ಫಸ್ಟ್. ಥ್ಯಾಂಕ್ ಯು. ಎಂಟಿ ನೆಕ್ಸ್ಟ್ ಅನ್ನು ಅನ್ನು ಹೆಂಡತಿ ನೆಕ್ಸ್ಟ್ ಫಸ್ಟ್ ಇವತ್ತು ಮಾತ್ರ. ಮೇಡಮ್ ಎಲ್ಲ ಥ್ಯಾಂಕ್ ಯು. ಶ್ರೇಯಸ್ನ ಕೇಳ್ದೆ ಅಂತ ಹೇಳಿ. ಹಾ ನನ್ಗೋಸ್ಕರ ಬೆಲೆನೇ ಇಲ್ಲ, ಏಯ್ ತೆಗಿ ಹಾಕಮ್ಮ. ಬೆಲೆನೇ ಇಲ್ಲ. ಥ್ಯಾಂಕ್ ಯು. ಬಾಯ್ ಬಾಯ್. ಜೋಪಾನ ಕಣ್ರಪ್ಪ, ಆತರ ಮಾಡ್ಕೊಬೇಡಿ. ಹೋಗಿ ನಿದ್ದೆಗೊಂಡು ನಿಧಾನಕ್ಕೆ ಹೋಗಿ. ಓಕೆ ಬಾಯ್ ಬಾಯ್. ಹೂನಮ್ಮ ಆಯ್ತಮ್ಮ. ಬಾಯ್ ಬಾಯ್. ಜೋಪಾನ ಬಾಯ್. ಬಾರ ತಿರ್ಗ್ಸು ಬಾರ. ಬಾಯ್ ಕಣಮ್ಮ. ಇಬ್ರು ಜೋಪಾನ ಹಾಕೊಂಡ್ರು. ಫುಲ್ ಪ್ರೈವಸಿ ಅಂತೀರಾ.